ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಒಬ್ಬ ರಾಜಕೀಯ ವ್ಯಕ್ತಿ. ಅವರು ತಮ್ಮ ಕಾರ್ಯಗಳಿಂದ, ತಮ್ಮ ತರ್ಕಗಳಿಂದ, ತಮ್ಮ ಮಾತುಗಳಿಂದ ಯಾವಾಗಲೂ ಸುದ್ದಿಯಲ್ಲೇ ಇರ್ತಾರೆ. ಯಾವುದೇ ವಿಚಾರವಾಗಲಿ ಅವರ ಪ್ರಭಾವ ಅಲ್ಲಿರುತ್ತೆ. ಇವರು ತುಂಬಾನೇ ಲೋಕಪ್ರಿಯರು. ಮೋದಿ ಸರ್ಕಾರದಲ್ಲಿ ಎಲ್ಲರಿಗಿಂತ ಕಮ್ಮಿ ವಯಸ್ಸಿನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಸ್ಮೃತಿ ಇರಾನಿ. ಆಪ್ಕಿ ಅದಾಲತ್ನಲ್ಲಿ ಬಹಳಷ್ಟು ವಿಚಾರಣೆ ಪ್ರಶ್ನೆಗಳು ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುಂಚೆ ಇವತ್ತಿನ ಜಡ್ಜ್, ವರಿಷ್ಠ ಸಂಪಾದಕರು ಅಜಯ್ ಉಪಾಧ್ಯಾಯ ಅವರ ಒಪ್ಪಿಗೆಯಿಂದ ಇವತ್ತಿನ ವಿಚಾರಣೆ ಶುರು ಮಾಡ್ತಾ ಇದ್ದೀವಿ. ನ್ಯಾಯಾಲಯದ ಪ್ರಕ್ರಿಯೆಗಳು ಶುರುವಾಗಲಿ. ಈಗ ಇವರ ವಿಚಾರಣೆ ಹಾಗೂ ಪ್ರಶ್ನೆಗಳನ್ನು ಮುಂದುವರಿಸೋದಕ್ಕೂ ಮುಂಚೆ ಒಂದು ಸಲ ಕಣ್ಹಾಯಿಸೋಣ ಸ್ಮೃತಿ ಇರಾನಿ ಅವರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕರಿಯರ್ ಮೇಲೆ. ಟಿವಿ ಪರದೆಯಾಗಲಿ, ರಾಜಕೀಯ ಮೈದಾನವಾಗಲಿ, ಸ್ಮೃತಿ ಇರಾನಿಯವರು ತಮ್ಮದೇ ಆದ ವಿಶೇಷ ಸ್ಥಾನ ಪಡ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ಹಿಂದೆ ಕೇವಲ ಅದೃಷ್ಟ ಮಾತ್ರ ಅಲ್ಲ, ಅವರ ಸಂಘರ್ಷ ಹಾಗೂ ಪರಿಶ್ರಮ ಇದೆ. ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್, ಟಿವಿಯಲ್ಲಿ ಆಕ್ಟರ್, ಪ್ರೊಡ್ಯೂಸರ್ ಹಾಗೂ ರೈಟರ್ ಸ್ಮೃತಿ ಇರಾನಿ ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತ್ತು ತಾವೇ ನಿರ್ವಹಿಸುತ್ತಾರೆ. ಸ್ಮೃತಿಯವರೇ, ಬಹಳಷ್ಟು ನಿಮ್ಮ ರೂಪ ಏನಿದೆ, ಆದರೆ ಈ 8 ವರ್ಷಗಳ ಕಾಲ ನೀವು ತುಳಸಿಯಾಗಿ ಜನರ ಮನಸ್ಸಿನಲ್ಲಿ ರಾಜ್ಯಭಾರ ಮಾಡಿದಿರಲ್ಲ, ಆ ಒಂದು ಚಮತ್ಕಾರ ನೋಡಿ ಎಷ್ಟೋ ವಿಚಾರಗಳು ನೆನಪಿಗೆ ಬರುತ್ತೆ. ಜನರು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ. ನೀವು ಕೂಡ ಮಿಸ್ ಮಾಡ್ಕೋತೀರಾ? ರಜತ್ ಅವರೇ, ಅಮ್ಮ ಮಗನಿಗೆ ಟೈಮ್ ಸಾಕಾಗ್ತಾ ಇಲ್ಲ, ಇನ್ನು ಅತ್ತೆ ಸೊಸೆ ಜಗಳಕ್ಕೆ ಯಾಕೆ ಹೋಗಿ. ನನ್ಗನ್ಸತ್ತೆ ದೇವ್ರ ದಯೆ ಪೂರ್ತಿಯಾಗಿರುವಂಥ ಜನಗಳು ತುಂಬ ಕಡಿಮೆ ಅಂತ. ಕೆಲವರು ಎಂಥ ಪರಿವಾರದಲ್ಲಿ ಹುಟ್ಟಿರ್ತಾರೆ ಅಂದರೆ ಅವ್ರ ಜೀವನ ನಡ್ಸೋಕೆ 200 ರೂಪಾಯಿ ಕೂಡ ಇರಲ್ಲ. ಮತ್ತೆ ಒಂದು ವೇಳೆ ಹೆಣ್ಮಗು ಹುಟ್ಟಿದ್ರೆ ಸಮಾಜ ನಿರ್ಧಾರ ಮಾಡಿಬಿಡತ್ತೆ, ಹೆಣ್ಣು ಹುಟ್ಟಿದಾಳಲ್ವಾ ಅದಕ್ಕೆ ಮನೆಯವ್ರು ಬಡತನ ಅನುಭವಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಈಗ ಇಂಥ ಹುಡುಗಿ ಯಾವಾಗ ದೇಶದ ರಾಜಕೀಯದಲ್ಲಿ ಮಾತ್ರ ಅಲ್ಲದೆ ಜೊತೆಗೆ ದೇಶದ ಮೀಡಿಯಾದಲ್ಲೂ ಕೂಡ ಅವಳ ಅಸ್ತಿತ್ವನ ತೋರಿಸ್ತಿದ್ದಾಳೆ ಒಂದು ಹುಡುಗಿಯಾಗಿ ಅನ್ನೋದು, ಇದನ್ನ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಪ್ರತಿ ಹೆಣ್ಮಗಳ ಗೌರವ ಅಂತ ಹೇಳ್ಬೋದು. ನೀವು ಯಾವಾಗ ನಮಗೆ ಅವಕಾಶ ಕೊಡ್ತಿರೋ ಆಗ ಹಿಂದೂಸ್ತಾನದ ಹೆಣ್ಮಕ್ಳು, ಹಿಂದೂಸ್ತಾನದ ಸಾಧಾರಣ ಮನೆಯ ಹೆಣ್ಮಕ್ಳು ಈ ರೀತಿ ತಮ್ಮ ಧೈರ್ಯವನ್ನು ತೋರಿಸ್ತಾರೆ, ಈ ರೀತಿ ಸಾಹಸ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಭಗವಂತನ ಕೃಪೆ ಕೂಡ ಅವ್ರ ಮೇಲಿರುತ್ತೆ. ಆದರೆ ಈಗ ಏನಂದ್ರೆ ನಿಮ್ಮ ರೋಲ್ ಬದಲಾಗಿದೆ. ಸೊ ಇವತ್ತಿನ ವಿಚಾರಣೆ ಅದ್ರ ಮೇಲೆ ಇರುತ್ತೆ. ಈಗ ಶುರು ಮಾಡೋಣ ಇವತ್ತಿನ ವಿಚಾರಣೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸ್ಮೃತಿ ಇರಾನಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರು ರಾಹುಲ್ ಗಾಂಧಿಯನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂಬ ಆರೋಪವಿದೆ. ಸ್ಮೃತಿ ಅವರೇ, ಕಾಂಗ್ರೆಸ್ ಪಾರ್ಟಿಗೆ ಏನನ್ಸುತ್ತೆ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಸಮಸ್ಯೆ ಕೊಡೋದು ಯಾರು ಅಂತಂದ್ರೆ ಅದು ನೀವು ಅಂತ. ಆಲಿಮೂನ್ ಅವ್ರು ಹೇಳ್ತಾರೆ, ಅವರು ಲಂಡನ್ನಲ್ಲಿದ್ದಾಗ ಅವರು ಅಲ್ಲಿ ಏನ್ ಮಾತಾಡಿದ್ರು ಅದರ ವಿಚಾರವಾಗಿ ನೀವು ಗೌರವ ಕೊಡದೇನೆ ಅಭಿಯಾನ ಮಾಡಿದ್ರಂತೆ. ಅಲ್ಲ, ನಮ್ಮ ರಾಷ್ಟ್ರದ ಸಂರಕ್ಷಣೆಗೋಸ್ಕರ ನಾನು ಅಪೀಲ್ ಮಾಡಿದ್ರೆ, ನಮ್ಮ ಮಾತೃಭೂಮಿಗೋಸ್ಕರ ನಾನು ಹೇಳಿದ್ರೆ, ನೀವು ಮಾತಾಡ್ತಾ ಇರೋ ಶಬ್ದ ನಿಂದನೆ ತರ ಕೇಳಿಸ್ತಾ ಇದೆ, ಆ ರೀತಿ ಮಾತಾಡಬೇಡಿ ಅಂತ, ನಮ್ಮ ದೇಶದ ಮಣ್ಣನ್ನ ವಿದೇಶಿ ಮಣ್ಣಿನ ಜೊತೆ ಸೇರಿಸಬೇಡಿ ಅಂತ ನಾನು ಹೇಳಿದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಹೇಗಾಗತ್ತೆ? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರ ಟ್ರೋಲ್ ಮಂತ್ರಾಲಯದ ಪ್ರಮುಖ ಮಂತ್ರಿ ಅಂತ. ನೋಡಿ, ಅವರು ಈ ರೀತಿ ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ ಅನ್ಸತ್ತೆ. ಅವರು ಇವತ್ತಿಂದ 8 ವರ್ಷಗಳ ಕೆಳಗೆ ಹೇಳ್ತಾ ಇದ್ರು ಸ್ಮೃತಿ ಯಾರು ಅಂತ. ಅವರು ಬಹುಶಃ ತಮ್ಮಲ್ಲಿ ತಾವೇ ದೇವರ ಒಂದು ಲೀಲೆನ ಅನುಭವಿಸ್ತಾ ಇದ್ರು ಅನ್ಸತ್ತೆ. ಯಾಕಂದ್ರೆ ಸ್ಮೃತಿ ಇರಾನಿ ದೇಶದ ರಾಜಕೀಯದಲ್ಲಿ ಏನೇ ಹೇಳಿದ್ರು ಅವರದನ್ನು ಒಪ್ಕೊಳ್ಳೋಕೆ ತಯಾರಿರ್ಲಿಲ್ಲ. ಯಾವ ಸ್ಮೃತಿ ಇರಾನಿ ಇದ್ದಂಥ ಸಮಯದಲ್ಲಿ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಂಥವ್ರನ್ನೆಲ್ಲ ಅವರ ಸಂಸ್ಥಾನದಲ್ಲಿ ಅವರು ಪ್ರಮೋಟ್ ಮಾಡ್ತಾನೆ ಇದ್ರೋ, ಅದೇ ಸ್ಮೃತಿ ಇರಾನಿ ಇವತ್ತು ಅಷ್ಟೂ ಜನಕ್ಕೆ ತಲೆನೋವಾಗಿ ಕೂತಿದ್ದಾಳೆ. ಅಷ್ಟೇ ಅಲ್ಲದೆ ಅವರ ಪೂರ್ತಿ ಆರ್ಮಿ ಒಂದು ಹುಡುಗಿ ನಿಂತು ಕಟ್ಟಿರುವಂಥ ಸಂಸದದ ಹಿಂದೆ ಬಿದ್ದಿದ್ದಾರೆ. ಆದ್ರೆ ದುಃಖದ ವಿಚಾರ ಏನು ಅಂದ್ರೆ 40 ವರ್ಷಗಳ ಕಾಲ ಕಟ್ಟಿದಂಥ ಸಾಮ್ರಾಜ್ಯನ ಒಂದು ಸಾಧಾರಣ ಪರಿವಾರದ ಮಹಿಳೆ
ನೆಲಕ್ಕುರುಳಿಸ್ಬಿಟ್ಲು ಅಂತ. ಅವ್ರಿಗೆ ದುಃಖ ಆಗ್ತಿರೋದು ಯಾಕೆ ಅಂದ್ರೆ, ಯಾರನ್ನ ಅವರು ಪೊಲಿಟಿಕಲ್ ಲೆಗೆಸಿಯ ಒಂದು ಬಾದ್ಶಾ ಅಂತ ಕರೀತಿದ್ರೋ ಅವರೇ ಇವತ್ತು ಎಲ್ಲರ ಹತ್ರ ಬೇಡ್ಕೋತಿದ್ದಾರೆ ಪೊಲಿಟಿಕಲ್ ಸಪೋರ್ಟ್ಗೋಸ್ಕರ. ಎಲ್ಲರ ಹತ್ರ ಕೈ ಮುಗ್ದು ಬೇಡ್ಕೋತಿದ್ದಾರೆ ಪೊಲಿಟಿಕಲ್ ಮರ್ಸಿಗೋಸ್ಕರ. ಇದನ್ನ ನೀವು ದುಸ್ಸಾಹಸ ಅಂತ ಬೇಕಾದ್ರೂ ಕರೀರಿ, ಮತ್ತೆ ಇದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೂ ತಯಾರಾಗಿದ್ದೀನಿ. ನಾನು ನಿಮ್ಮ ಈ ಕೋರ್ಟ್ಗೆ 2019 ಚುನಾವಣೆ ಸಮಯದಲ್ಲೂ ಬಂದಿದ್ದೆ. ಆಗ ನೀವು ಉತ್ತರ ಪ್ರದೇಶದ ರಾಜಧಾನಿಯಲ್ಲಿ ನನ್ನ ಭೇಟಿ ಮಾಡಿದ್ರಿ. ಮತ್ತೆ ಆಗ್ಲೂ ನಾನು ನಿಮಗೆ ಹೇಳಿದ್ದೆ, ಅಮೇಠಿನಲ್ಲಿ ಏನಾದ್ರೂ ಹೊಸದಾಗಿ ಶುರು ಮಾಡಬೇಕು ಅಂದ್ರೆ ನಾನು ಅದಕ್ಕೆ ಬೆಲೆ ಕಟ್ಟಬೇಕಾಗಿತ್ತು. ಕಾಂಗ್ರೆಸ್ ಗೂಂಡಾಗಳು ಮತ್ತೆ ಕಾಂಗ್ರೆಸ್ ಅಲ್ಲಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋರು ನನ್ನ ಹಿಂದೆ ಬೀಳ್ತಾರೆ ಅಂತ ಗೊತ್ತಿದ್ರೂ ನಾನು ಒಪ್ಕೋತಿದ್ದೆ. ಅವತ್ತು ಅದೇ ಆರೋಪ ಆಯಿತು, ಇವತ್ತು ಅದೇ ಇದೆ. ಈ 40 ವರ್ಷನೂ ಬಿಟ್ರೆ ರಾಹುಲ್ ಅವರು ತಮ್ಮ ಸಂಸದೀಯ ಕಾಲದಲ್ಲಿ ಅಮೇಥಿಗೆ ಮಾಡಿರೋಷ್ಟು ಅವಮಾನ ಯಾರೂ ಮಾಡಿಲ್ಲ, ಮತ್ತೆ ಅದು ಉದ್ಧಾರ ಆಗೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಒಂದ್ ವೇಳೆ ನಾನು ಅವ್ರ ಹತ್ರ ಅಮೇಠಿ ಜನಗಳ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸ್ಮೃತಿ ಇರಾನಿನೇ ಅಲ್ಲ. ಸ್ಮೃತಿಯವರೇ, ಇತ್ತೀಚಿನ ದಿನಗಳಲ್ಲಿ ಮಾತು ಅಮೇಥಿವರೆಗೂ ಅಲ್ಲ, ಈಗ ಲಂಡನ್ನಲ್ಲಿ ಏನ್ ಮಾತಾಡ್ತಾರೋ ಅದ್ರ ಬಗ್ಗೆನೂ ನಿಮಗೆ ಚಿಂತೆ ಬರುತ್ತೆ. ನನ್ಗನ್ಸೋ ಪ್ರಕಾರ ಇಲ್ಲಿರೋ ಹಿಂದೂಸ್ತಾನಿಗಳೆಲ್ಲ, ಇಲ್ಲಿ ನೋಡಿ ನಮ್ಮ ಎದುರಿಗೆ ಯುವಕರಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಹೆಂಗಸರಿದ್ದಾರೆ, ಗಂಡಸರು ಕೂಡ ಇದ್ದಾರೆ. ನಾನ್ ನಿಮ್ ಹತ್ರ ಕೇಳೋದೇನಂದ್ರೆ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಜಗಳ ಆದಾಗ ಎಲ್ಲಿವರೆಗೂ ಹೋಗುತ್ತೆ ನಮ್ಮ ಮನೆ ಜಗಳ? ನಮ್ ತಾಯಿ ಯಾವತ್ತಾದ್ರೂ ನಮಗ್ ಪರ್ಮಿಷನ್ ಕೊಡ್ತಾರಾ? ಹೋಗು, ನಿನ್ ಮನೇನ, ನಿನ್ ಸಮಾಜನ, ನಿನ್ ದೇಶನ, ದೇಶದ ಗಡಿ ದಾಟಿ ಹೋಗಿ ಮಾರಾಟ ಮಾಡು ಅಂತ ಯಾರಾದ್ರೂ ಇದೀರಾ ಇಲ್ಲಿ ಅಂತವ್ರು? ನಾನಿವತ್ತು ಜನಗಳ ನ್ಯಾಯಾಲಯದಲ್ಲಿ ಜನಗಳ ಹತ್ರನೇ ಕೇಳ್ತಾ ಇದ್ದೀನಿ, ನಿಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದ್ಯಾ? ನೀವು 5 ವರ್ಷಕ್ಕೊಂದ್ಸಲ ನಿಮ್ಮ ಶಕ್ತಿನ ಬಳಸಿ ವೋಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಸರ್ಕಾರನ ಆಯ್ಕೆ ಮಾಡಿದೀರಾ? ಹೇಳಿ. ನಿಮ್ಗೆ ಇಷ್ಟ ಇರೋ ರಾಜಕೀಯ ಪಕ್ಷ ಬರ್ದೇ ಇದ್ರೂ ಕೂಡ, ನೀವು ವಿಪಕ್ಷದಲ್ಲಿರುವಂತಹ ರಾಜಕೀಯ ದಳಕ್ಕೆ ವೋಟ್ ಮಾಡಿದ್ರೂ ಕೂಡ ಆ ಒಂದು ಸ್ವತಂತ್ರ ಅಧಿಕಾರ ನಿಮ್ ಹತ್ರ ಇರತ್ತಾ? ಇಲ್ಲಿ ಕೂತಿರುವಂಥ ಇಷ್ಟೋ ಜನರ ಹತ್ರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಯಾರ ಹತ್ರನೂ ಕೇಳಲಿಲ್ಲ ನೀನ್ ನನಗ್ ವೋಟ್ ಮಾಡಿದ್ಯಾ ಇಲ್ವಾ ಅಂತ. ಆದ್ರೆ ರಸ್ತೆಗಳಾಗತ್ತಲ್ಲ, ಅದ್ರ ಮೇಲೆ ನಾಗರಿಕರೆಲ್ಲರೂ ಓಡಾಡ್ತಾರೆ. ಈಗ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ರು. ದೇಶದಲ್ಲಿ 110 ಮಿಲಿಯನ್ ಬಡ ಪರಿವಾರಗಳಿಗೆ ಮೊದಲನೇ ಸಲ ಮಹಿಳೆಯರಿಗೋಸ್ಕರ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಈ ರೀತಿ ಹೇಳಿದಾರಾ, ನೀವು ಕಮಲದ ಬಟನ್ ಒತ್ತಿದ್ರೆ ಮಾತ್ರ ನಿಮ್ಗೆ ಟಾಯ್ಲೆಟ್ಸ್ ಕಟ್ಟಿಸ್ಕೊಡ್ತೀವಿ ಅಂತ? ನಾನಿವತ್ತು ಇಲ್ಲಿ ಎಷ್ಟು ಜನ ಹಿಂದೂಸ್ತಾನಿಗಳಿದಾರೋ ಅವ್ರು ಎಲ್ಲಾರ್ಗೂ ಕೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ ಇರಬಹುದು, ಅದಕ್ಕೆ ನೀವು ಹಿಂದೂಸ್ತಾನನ ಒಡೆಯೋ ಕೆಲಸ ಮಾಡ್ತೀರಾ? ಮತ್ತೆ ಹಿಂದೂಸ್ತಾನನ ಒಡೆಯಕ್ ಹೊರಟಿರೋ ವ್ಯಕ್ತಿನ ನೀವು ಸಮರ್ಥಿಸ್ಕೊಂಡ್ ಬರ್ತೀರಾ? ದೇಶದಲ್ಲೇ ಯಾರು ಸಮರ್ಥನೆ ಮಾಡ್ತಾ ಇಲ್ಲ, ಅದಕ್ಕೆ ವಿದೇಶಕ್ಕೆ ಹೋಗಿ ಹಾರಾಡ್ತಾ ಇದ್ದಾರೆ. ನಮ್ಮ ದೇಶದ ಯೂನಿವರ್ಸಿಟಿಗಳಲ್ಲಿ ಮಾತಾಡುವಂತ ಅವಕಾಶ ಇಲ್ಲ, ಅದಕ್ಕೆ ರಾಹುಲ್ ಅವರು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ನಾವು ಈ ದೇಶದ ಎಲ್ಲರೂ ಸಾಕ್ಷಿಯಾಗಿದ್ದೀವಿ. 2021ರಲ್ಲಿ ಅವರು ತಮಿಳ್ನಾಡುದ ಒಂದು ಸ್ಕೂಲಲ್ಲಿ ದಂಡನೆ ಕಟ್ಟಿದ್ದಾರೆ. ಮಾಡ್ತಾ ಇದ್ರಲ್ವಾ? ನಾವೆಲ್ಲರೂ ಈ ಮಾತಕ್ಕೆ ಸಾಕ್ಷಿಯಾಗಿದ್ದೀವಿ. 2011ರಲ್ಲಿ ಅವರು JNUಗೆ ಹೋಗಿ ಭಾರತ ಒಡೆದು ಹೋಗ್ತಿರೋದಕ್ಕೆ ಅವರು ನಾರಿಯರ್ ಸಮರ್ಥನೆ ಮಾಡಿದ್ರು, ಹೌದೋ ಅಲ್ವೋ? ಸಾರಿ ರಜತ್ ಅವ್ರೆ, ಜನರ ನ್ಯಾಯಾಲಯದಲ್ಲಿ ಜನರೇ ನಿರ್ಧರಿಸ್ತಾರೆ. ರಾಹುಲ್ ಗಾಂಧಿ ಅವ್ರಿಗೆ ನಾವು ರಾಹುಲ್ ಗಾಂಧಿ ಅವ್ರನ್ನ ವಿದೇಶಕ್ಕೆ ಹೋಗಿ, ಅದು ಯಾವ ದೇಶ ಹೇಳಿ, ವರ್ಷಾನ್ಗಟ್ಲೆ ಭಾರತನ ಗುಲಾಮ್ಗಿರಿಯಲ್ಲಿಟ್ಟಿದ್ರು. ಆ ದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಆಹ್ವಾನಿಸ್ಬೇಕಿತ್ತಾ? ಓ ಅಂತಾರಾಷ್ಟ್ರೀಯ ಮನುಜ ಬಾ, ಹಿಂದೂಸ್ತಾನ್ಗೆ ನಿನ್ ಚಮತ್ಕಾರ ತೋರ್ಸು ಅಂತ ಆ ತರ ಶತ್ರುಗಳು ಮಾಡಿದ್ರೆ. ಸ್ಮೃತಿ ಅವರೇ, ಅವ್ರು ಹೇಳೋದೇನಂದ್ರೆ ಇಲ್ಲಿನ ಯೂನಿವರ್ಸಿಟಿಗಳಲ್ಲಿ ಅವ್ರಿಗೆ ಮಾತಾಡಕ್ ಬಿಡಲ್ಲ ಅಂತ. ಪಾರ್ಲಿಮೆಂಟ್ ಬಂದಿದಾರಲ್ವಾ, ಹಿಂದೂಸ್ತಾನ ಒಡೆಯಲಾಗತ್ತೆ ಅಂತ. ರಜತ್ ಅವರೇ, ಪಾರ್ಲಿಮೆಂಟ್ ಪರಿಸ್ಥಿತಿ ಒಂದ್ ಸ್ವಲ್ಪ ನೋಡಿ ನೀವು. ರಾಹುಲ್ ಗಾಂಧಿ ಅಂತವ್ರನ್ನ ಗಾಂಧಿ ಫ್ಯಾಮಿಲಿಯವರೇ ಆರಿಸಿ ಕಳ್ಸಿದ್ದಾರೆ ಪಾರ್ಲಿಮೆಂಟ್ಗೆ. ಅವರು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ 4 ಜನನ್ ಹೊಡೆದಾಕಿ ಅಂತ. ನಾನಿವತ್ತು ಗಾಂಧಿ ಫ್ಯಾಮಿಲಿ ಮೇಲೆ ಆರೋಪ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತಾನೆ ನೇರವಾಗಿ ಹೋಗಿ ಹೇಳಿದಾನೆ 4 ಜನನ್ ಹೊಡೆದಾಕಿ ಅಂತ. ಯಾವ ಧರ್ಮದವರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ಗಾಂಧೀಜಿ ಖಾನ್ದಾನಿಂದ ಅವ್ರನ್ನ ಆರ್ಸ್ ಕಳಿಸಲಾಗಿದೆ. ಎಲ್ಲರೂ ಈ ವಿಷಯಕ್ಕೆ ಸಾಕ್ಷಿಯಾಗಿದ್ದೀರಾ. ದೇಶದ ಉಪರಾಷ್ಟ್ರಪತಿ ಚೇರ್ಮನ್ ಅವರು ರಾಜ್ಯಸಭೆಯಲ್ಲಿ. ನಮ್ ದೇಶದಲ್ಲಿ ಯಾವತ್ತಾದ್ರೂ ಹೀಗೆ? ನಾನಿಲ್ಲಿ ಕೂತಿರೋ ಯುವಕರ ಹತ್ರ ಕೇಳ್ತಾ ಇದ್ದೀನಿ, ಟೇಬಲ್ ಮೇಲೆ ಹತ್ತಿ ಉಪರಾಷ್ಟ್ರಪತಿಗಳ ಕುರ್ಚಿ ಮೇಲೆ ಬುಕ್ಸ್ ಎಸೆಯೋದು, ಪೇಪರ್ ಎಸೆಯೋದು ಮಾಡ್ತಾರ? ದಟ್ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸ್ಪೀಕರ್ ಆಫ್ ದ ಹೌಸ್. ಅವರು ನಮ್ ಸ್ಪೀಕರ್, ವಿದೇಶಿ ಸ್ಪೀಕರ್ ಅಲ್ಲ, ಆಫ್ ದ ಹೌಸ್ ಆಫ್ ದ ಪೀಪಲ್. ಆ ಪೀಪಲ್ ಯಾರು ಹೇಳಿ? ನೀವು. ನಿಮ್ಮನ್ನ ಪ್ರತಿನಿಧಿಸ್ತಾ ಕೆಲಸಗಾರರಾಗಿ ನಾವು ಹೋಗ್ತೀವಿ.
ನಾವು ನಿಮಗ್ ಕೆಲಸಗಾರರು. ಮತ್ತೆ ನಿಮ್ ಪರವಾಗಿ ಯಾರು ಹೋಗ್ತಾರೋ, ಲೋಕಸಭೆಗೆ ಹೋಗ್ತಾರೆ, ಆ ಒಂದು ಪೀಠದ ಮೇಲೆ ರಾಹುಲ್ ಗಾಂಧಿ ನಿರ್ದೇಶಾನುಸಾರವಾಗಿ, ಸೋನಿಯಾ ಗಾಂಧಿ ನಿರ್ದೇಶಾನುಸಾರವಾಗಿ ಪೇಪರ್ಗಳನ್ನ ಹರಿದು ಹಾಗೆ ಸ್ಪೀಕರ್ ಮುಖದ ಮೇಲೆ ಬಿಸಾಕ್ತಾರೆ. ಇದನ್ನ ಒಪ್ಕೋತೀರಾ ನೀವೆಲ್ಲ? ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ಅವ್ರ ಮೈಕ್ ನ ಆಫ್ ಮಾಡ್ತಾರಂತೆ. ಅಯ್ಯೋ, ಯಾರು ಇಲ್ವೇ ಇಲ್ಲ. ಇನ್ ಮೈಕ್ ಯಾರು ಆಫ್ ಮಾಡ್ತಾರೆ? ಹೋಗ್ಲಿ ಬಿಡಿ. ಈ ವಿಷಯ ಕೇಳಿ, ಯಾರ್ಯಾರು ಕಾಂಗ್ರೆಸ್ ಕಾನ್ಫರೆನ್ಸ್ನೆಲ್ಲ ನೋಡಿದಿರೋ ಅಲ್ಲಿ ಮಾತಾಡೋದಕ್ಕೂ ಅಸಿಸ್ಟೆಂಟ್ನ ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನೀವು ಬೇಕಾದ್ರೆ ಹೋಗಿ ನೋಡಿ ಅವ್ರು ಮಾತಾಡೋ ರೀತಿನ. ಅವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ? ಅನ್ಫಾರ್ಚುನೇಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವ್ರು ಹೇಳಿದ್ರು ಅವ್ರ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿರೋದು ಅವ್ರ ದೌರ್ಭಾಗ್ಯ ಅಂತ. ನೀವೆಲ್ಲರೂ ಪಬ್ಲಿಕ್ ಅಲ್ವಾ, ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಈಗ ಮಿಸ್ ಆಗಿ ಅವ್ರು ಎಸ್ಕೇಪ್ ಆಗ್ತಾ ಇದ್ರು, ನೀವು ಅವ್ರನ್ನ ಹಿಡಿದ್ರಿ ಅಂತ ಆಯ್ತು. ನೋಡಿ, ವಿಷಯ ಏನು ಅಂದ್ರೆ ರಜತ್ ಅವ್ರೆ, ತಪ್ಪು ಮಾಡೋದು ಕಾಂಗ್ರೆಸ್, ಆದ್ರೆ ಅದನ್ನ ಅನುಭವಿಸೋದು ಜನರು. ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ, ರಾಹುಲ್ ಗಾಂಧಿ ಅವ್ರನ್ನ ನೀವು ಕಾಂಗ್ರೆಸ್ನ ತಪ್ಪು ಅಂತ ಹೇಳೋದಾದ್ರೆ ಅದನ್ನ ಟ್ಯಾಕ್ಸ್ ಪೇಯರ್ ಯಾಕೆ ಅನುಭವಿಸ್ಬೇಕು? ಅದನ್ನ ದೇಶ ಯಾಕೆ ಅನುಭವಿಸ್ಬೇಕು? ಮತ್ತೆ ದೇಶದ ಬಗ್ಗೆ ವಿದೇಶದಲ್ಲಿ ಹೋಗಿ ಯಾಕೆ ಮಾತಾಡ್ಬೇಕು? ತಪ್ಪಾಗಿ ಮಾತಾಡಿದ್ರು, ನಮ್ ದೇಶದ ಬಗ್ಗೆ ಸುಳ್ಳು ಹೇಳಿದ್ರು, ಮತ್ತೆ ವಿದೇಶಿ ಶಕ್ತಿಗಳನ್ನ ಬನ್ನಿ ಅಂತ ಯಾಕೆ ಕರಿಬೇಕಾಗಿತ್ತು? ಈ ಯಂಗ್ಸ್ಟರ್ಸ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ರಜತ್ ಅವ್ರೆ. ನಾವು ವಿಶ್ವದ 5ನೇ ಅತಿ ದೊಡ್ಡ ಎಕಾನಮಿ ಆಗಿದೀವಿ. ನಮ್ಮ ಎಕಾನಮಿ ಇನ್ನಷ್ಟು ಬೆಳೆಯುತ್ತೆ ಅಂದ್ರೆ ಅದಕ್ಕರ್ಥ ಇವರ ಭವಿಷ್ಯ ಉಜ್ವಲವಾಗೋದು. ರಾಹುಲ್ ಗಾಂಧಿ ಇಂಥವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಂಡನ್ನಲ್ಲಿ. ಸಂಸತ್ನಲ್ಲಿ ನಾವು ಹೋರಾಡ್ತೀವಿ ಬಿಡಿ, ನಾವು ಹೋರಾಡ್ತೀವಿ ರಾಜಕೀಯದ ಯುದ್ಧ ಭೂಮಿನಲ್ಲಿ. ಆದ್ರೆ ಇವ್ರ ಭವಿಷ್ಯದ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಗೆ ಆರ್ಥಿಕ ಎಕನಾಮಿ ಸ್ಯಾಂಕ್ಷನ್ಸ್ ಯಾಕೆ ಆಗ್ತಾ ಇಲ್ಲ ಹೇಳಿ? ಇದೆಲ್ಲ ಅವ್ರ ಪರಿಶ್ರಮನೇ. ಒಂದ್ ವೇಳೆ ಹಿಂದೂಸ್ತಾನಕ್ಕೆ ಆರ್ಥಿಕ ಸಹಾಯ ಮಾಡೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಅರ್ಥತಂತ್ರದ ಮೇಲೆ, ಹಿಂದೂಸ್ತಾನದ ಮೇಲೆ ಹಲ್ಲೆ ಆದ್ರೆ ಇವ್ರ ಕನಸುಗಳು ಬೂದಿ ಆಗೋಗತ್ತೆ. ಇದು ಕೇವಲ ದೇಶ ಅಥವಾ ಮೋದಿ ಅವ್ರ ಮೇಲಲ್ಲ, ಈ ನವ ಯುವಕರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತೆ ನಿಮ್ಗೇನ್ ಅನ್ಸತ್ತೆ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ನೆ ಕೂತಿರ್ಬೇಕು ಅಂತನಾ? ಈಗ ಕೆಲವ್ರು ಅನ್ಕೊಳ್ಬಹುದು ಸಂಸತ್ನಲ್ಲಿ ಕೆಲವರು ಸದಸ್ಯರು ಇರ್ತಾರೆ ಅಂತ. ಅಷ್ಟೇ ಅಲ್ಲ, ಆ ಸಂಸತ್ತಿನ ಮೇಲೆ ನಮ್ಮ ಹಿಂದೂಸ್ತಾನದ ಹೆಮ್ಮೆಯ ಧ್ವಜ ಹಾರತ್ತೆ. ಆ 3 ಬಣ್ಣ ಅಷ್ಟು ಸುಲಭವಾಗಿ ಗಾಳಿಲಿ ಹಾರಾಡ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ನಾನು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಯಾನ ನೋಡಿದ್ದೀನಿ. ಅವ್ರು ಹೇಳಿದ್ದೇನೆಂದ್ರೆ, ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಲ್ವಂತೆ. ಕಾಂಗ್ರೆಸ್ಸಿನ ವಿಶೇಷತೆನೇ ಅದು. ಗಾಂಧೀಜಿ ಖಾನ್ದಾನ್ ಅವರು ದುರಾಂಕಾರಿಗಳು. ಇವತ್ತು ಇದ್ರ ಸರ್ಟಿಫಿಕೇಟ್ನ ಸ್ವಯಂ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೊಟ್ಬಿಟ್ಟಿದ್ದಾರೆ. ಖರ್ಗೆ ಅವರು 2-3 ವಿಚಾರಗಳನ್ನು ಹೇಳ್ತಾರೆ. ಅವ್ರು ಹೇಳಿದ್ದು, ಪ್ರಧಾನಮಂತ್ರಿ ಮೋದಿ ಅವರು ಚೈನಾ ಹೋಗಿದ್ರಲ್ಲ, ಆಗ ಅವ್ರು ಹೇಳಿದ್ದೇನೆಂದ್ರೆ, ಮೊದಲು ಜನರಿಗೆ ಈ ರೀತಿ ಹೇಳೋದಕ್ಕೆ ನಾಚಿಕೆ ಆಗ್ತಿತ್ತಂತೆ, ನಾವು ಭಾರತದಲ್ಲಿ ಹುಟ್ಟಿದ್ದು ಅಂತ. ಪ್ರಧಾನಮಂತ್ರಿಯವರು ಹಾಗೆ ಸೌತ್ ಕೊರಿಯಾಗೆ ಹೋದಾಗ ಅವ್ರ ಪ್ರಕಾರ ಮೊದಲು ಜನರು ಹೇಳ್ತಿದ್ರಂತೆ, ನಾವ್ ಏನ್ ಪಾಪ ಮಾಡಿ ಭಾರತದಲ್ಲಿ ಹುಟ್ಟಿದೀವಿ ಅಂತ. ಖರ್ಗೆ ಅವರ ಪ್ರಕಾರ ಮೋದಿ ಅವರೇ ಈ ತರ ಮಾತುಗಳನ್ನ ವಿದೇಶದಲ್ಲಿ ಆಡ್ತಾರೆ ಅಂದ್ರೆ, ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಮಾತಾಡ್ಬೋದಲ್ಲ ಅಂತ. ಮೋದಿ ಅವರು ಯಾವತ್ತಾದ್ರೂ ಈ ತರ ಹೇಳಿದ್ರ ಪ್ರಜಾಪ್ರಭುತ್ವ ಹಿಂದೂಸ್ತಾನದಲ್ಲಿ ಮುಗ್ದೋಯ್ತು ಅಂತ? ಇಲ್ವಲ್ಲ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಈ ತರ ಹೇಳಿದ್ರ ಪ್ರಜಾಪ್ರಭುತ್ವ ಅನ್ನೋದು ಸಂಪೂರ್ಣವಾಗಿ ಹಿಂದೂಸ್ತಾನದಲ್ಲಿ ಸತ್ತೋಗಿದೆ ಅಂತ? ಹೇಳಲೇ ಇಲ್ಲ. ನಾನಿವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಜನಗಳು ಎಲ್ಲ ಇಲ್ಲೇ ಕೂತಿದ್ದಾರೆ, ಮತ್ತೆ ನಾನು ಧೈರ್ಯವಾಗಿ ಮುಂದೆ ನಿಂತು ಮಾತಾಡ್ತೀನಿ. ನಾನು ಒಬ್ಳು ಬಿಜೆಪಿ ಕಾರ್ಯಕರ್ತೇನೆ. ನೀವು ಯಾವತ್ತಾದ್ರೂ ರಜತ್ ಅವರೇ, ರಾಹುಲ್ ಗಾಂಧಿ ಅವರು ಭಾಷಣ ಕೊಡೋದು ನೋಡಿದ್ರೆ ನೀವು ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ. ನಾನಿವತ್ತು ಈ ಪ್ರಶ್ನೆ ಕೇಳಲೇಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇದ್ದಿಲುಗಳನ್ನ ಕದಿಲಾಗ್ತಿತ್ತು, ಆಗ ಜನಗಳು ಸಂತೋಷವಾಗಿದ್ರ? ಕಾಮನ್ವೆಲ್ತ್ ಬಗ್ಗೆ ಡಿಸ್ಕಷನ್ಸ್ ಆಗ್ತಿತ್ತು, ಜನಗಳೆಲ್ಲ ಹೋಗ್ತಾ ಇದ್ರು. ಆಗ ಮೇಲಿಂದ ಸೀದಾ ಆ ಒಂದು ಸ್ಟೇಡಿಯಂದು ಸೀಲಿಂಗ್ ಬೀಳ್ತಾ ಇತ್ತಲ್ಲ, ಅದನ್ನ ನೋಡಿ ಇಲ್ಲಿರೋ ಯುವಕರಿಗೆ ಆನಂದ ಆಗಿತ್ತಾ? ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ 2014ರಿಂದ ಮೊದಲು ಏನೇನ್ ಮಾಡಿತ್ತು? ಈ ವಿಷಯ ದೇಶ ವಿದೇಶ ಎಲ್ರಿಗೂ ಗೊತ್ತು. ಇಂಡಿಯಾ ಹ್ಯಾಸ್ ಅ ಬಿಗ್ ಫ್ಯೂಚರ್. ಮತ್ತೆ ನನ್ನ ಹತ್ರ ತಾವೇ ಬಂದು ಅಮೇಠಿ ಜನರೊಬ್ರು ಈ ತರ ಹೇಳಿದ್ರು, ಅಕ್ಕ 2014ಕ್ಕಿಂತ ಮುಂಚೆ ಇಟಾಲಿಯನ್ ಎಕಾನಮಿ ಏನಿತ್ತು ಅದು ನಂಬರ್ 5ರಲ್ಲಿತ್ತು, ಮತ್ತೆ ಹಿಂದೂಸ್ತಾನ್ ಅವಾಗ ಅದು ಹೆಚ್ಚು ಕಡಿಮೆ 8ರಿಂದ 10ನೇ ನಂಬರಲ್ಲಿತ್ತು. ಇವಾಗ ಉಲ್ಟಾ ಆಗೋಗಿದೆ, ನಾವು 5ರಲ್ಲಿದ್ದೀವಿ, ಅವ್ರು 10ರಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ನಮಗೆ
ಬಿಜೆಪಿಯವ್ರ ಥರ ದೇಶಭಕ್ತಿಯನ್ನು ಹೇಳ್ಕೊಡ್ಬೇಡಿ. ನಮ್ಮ ಗಾಂಧಿ ಪರಿವಾರದಲ್ಲಿ ಇಂದಿರಾ ಗಾಂಧಿಯವರ ಬಲಿದಾನ ಆಯಿತು, ರಾಜೀವ್ ಗಾಂಧಿಯವರ ಬಲಿದಾನ ಆಯಿತು. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಇದಾರೆ ಅವ್ರು ಬೇಕು ಅಂತಾನೆ ಬಲಿದಾನ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಒಂದ್ ನಿಮಿಷ, ಇದು ತುಂಬಾ ಗಂಭೀರವಾದ ಆರೋಪ. ಖರ್ಗೆ ಅವರು ನಿಜವಾಗ್ಲೂ ಈ ತರ ಹೇಳಿದ್ರ? ಅವರು ಬೇಕು ಅಂತಾನೆ? ಇದು ಅಸಾಸಿನೇಷನ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ರಜತ್ ಅವರೇ, ತುಂಬಾ ಗಂಭೀರವಾದ ವಿಷಯ. ಅವ್ರು ಹೇಳಿದ್ದೇನೆಂದ್ರೆ ಈ ಪರಿವಾರದವರು ದೇಶಕ್ಕಾಗಿ ಬಲಿದಾನವಾಗಿದ್ದಾರೆ, ಇಂದಿರಾ ಅವ್ರ ಬಲಿದಾನ ಆದ್ರು, ರಾಜೀವ್ ಅವ್ರ ಬಲಿದಾನ ಆದ್ರು ಅಂತ. ಹಾಗೆ ನಿಮ್ಮನೆ ಪರಿವಾರದಿಂದ ಒಂದು ನಾಯಿ ಕೂಡ ಸತ್ತಿಲ್ಲ ಅಂತ. ಇಲ್ಲಿ ಕೂತಿರುವಂತ ಇಷ್ಟು ಜನರಲ್ಲಿ ಯಾರಾದ್ರೂ ಸೈನಿಕರ ಕುಟುಂಬದಿಂದ ಬಂದಿದ್ದೀರಾ? ಸೈನಿಕರ ಕುಟುಂಬದಿಂದನಾ? ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹೇಳಿದ್ದೀರಾ ನಮ್ಮ ಕುಟುಂಬದವರು ಬಲಿದಾನ ಮಾಡಿದ್ದಾರೆ, ಸೊ ನನ್ನ ಪ್ರಧಾನಮಂತ್ರಿ ಮಾಡಿ ಅಂತ? ಇಲ್ಲಿ ಇಷ್ಟೊಂದು ಜನ ಸೈನಿಕರ ಕುಟುಂಬದಿಂದ ಬಂದಿರೋರು ಇದ್ದಾರಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತಾದ್ರೂ ಅವ್ರಿಗೆ ಹೇಳಿದಾರಾ? ಇಲ್ಲಿವಾಗ ಯಾರಾದ್ರೂ ಹೇಳ್ತಾರೆ ಸ್ವತಂತ್ರ ಹೋರಾಟಗಾರರ ಮನೆಯಿಂದ ನಾನು ಬಂದಿರೋದು ಆದ್ರೆ ಕಾಂಗ್ರೆಸ್ಸಿಂದ ಅಲ್ಲ ಅಂತ ಅವ್ರನ್ನ ದೂಷಿಸ್ತಾರ ಅವರು? ನಾನು ನಿಮಗೆ ಸಾಕ್ಷಿ ಕೂಡ ತೋರಿಸಿದ್ದೆ. ಇವ್ರಿಗೂ ನಾಯಿ ಅಂತಾರೆ, ನಮಗೂ ನಾಯಿ ಅಂತಾರೆ. ನೀವಿದನ್ನ ಖರ್ಗೆ ಅವ್ರನ್ನೇ ಕೇಳಬೇಕು. ಅದಕ್ಕೆ ನೀವ್ರ ಭಾಷೆ ನೋಡಿ. ಇಲ್ಲಿ ಆಡಿಯನ್ಸ್ ಅಲ್ಲಿ ಕೂತಿರೋರೆಲ್ಲ ಯಾರು ಹೇಳಿ? ಅಂದ್ರೆ ಇವ್ರ ಹೆಸರಿನ ಜೊತೆಗೆ ಗಾಂಧಿ ಹೆಸರು ಅಟ್ಯಾಚ್ ಆಗಿಲ್ಲ ಅಂತಂದ್ರೆ ಇವ್ರ ಮನೆಯವರು ದೇಶಕ್ಕೆ ಮಾಡ್ತಾ ಇರೋ ಬಲಿದಾನಕ್ಕೆ ಬೆಲೆನೇ ಇಲ್ವಾ? ಅವ್ರನ್ನೇ ಕೇಳಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲರಿಗೂ. ಮಕ್ಕಳೆಲ್ಲ ಕೂತಿದಾರಲ್ವಾ, ನಿಮ್ನ ಮಕ್ಕಳು ಅಂತಾನೆ ಕರಿತೀನಿ. ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನಿಮ್ ದೇಶಕ್ಕೋಸ್ಕರ ನೀವೇನಾದ್ರೂ ಮಾಡಲೇಬೇಕು ಅಂತ, ನಿಮ್ಮಲ್ಲಿ ಎಷ್ಟು ಜನ ಅದಕ್ಕೋಸ್ಕರ ದೇಶದ ಹತ್ರ ಬೆಲೆ ಕಟ್ಟಕ್ಕೆ ಹೇಳ್ತೀರಾ? ಇದು ಹೊಸ ಭಾರತ ರಜತ್ ಅವರೇ. ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತೆ ರಾಹುಲ್ ಗಾಂಧಿಗೆ ಖಂಡಿತ ಕಾಣಿಸಲ್ಲ. ಇವ್ರು ಮಾಡ್ತಾ ಇರೋ ಬಲಿದಾನ ಖಂಡಿತ ಬೆಲೆ ಕಟ್ಟಕ್ಕೆ ಕೇಳಲ್ಲ. ಆದ್ರೆ ನಮ್ಮವರೆಲ್ಲ ಇವ್ರ ತರ ಖಂಡಿತ ಇಲ್ಲ. ಇದು ಎಂಥ ಭಾರತ ಅಂದ್ರೆ ಇವತ್ತಿಂದ 50 ವರ್ಷಗಳ ನಂತರ ಭಾರತ ಹೇಗಿರತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಈಗ ಅಜಯ್ ರಂಜನ್ ಚೌಧರಿ ಅವರು ಏನು ಹೇಳಿದ್ರು ಅಂದರೆ, ಬಿಜೆಪಿಯ ಜನ, ಸರ್ಕಾರದ ಮಂತ್ರಿಗಳು ರಾಹುಲ್ ಗಾಂಧಿ ಅವರ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂದರೆ ಅವ್ರ ಮೇಲಿರೋ ಭಯದಿಂದ ಅಂತ. ನಾನಿವತ್ತು ಬಿಜೆಪಿಯ ಒಬ್ಳು ಸಾಮಾನ್ಯ ಕಾರ್ಯಕರ್ತೆಯಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನೀವು ನನ್ನ ಹತ್ರ ಪೊಲಿಟಿಕಲ್ ಆಗಿ ಪ್ರಶ್ನೆ ಕೇಳಬೇಕಂದ್ರೆ ರಜತ್ ಅವರೇ, ನಾನು ಹೇಳ್ತೀನಿ. ಕೆಲವರು ಇದ್ರ ಬಗ್ಗೆ ಉಪಹಾಸ್ಯ ಕೂಡ ಮಾಡ್ತಾರೆ. ಸ್ಟಾರ್ ಪ್ರಚಾರಕರು ನಮಗೆ ರಾಹುಲ್ ಗಾಂಧಿ ಅವರು ಅಂತ. ಎಷ್ಟೇ ಮಾತಾಡಿದ್ರೂ ನಮಗೆ ಸಹಾಯ ಆಗತ್ತೆ, ಇನ್ನಷ್ಟು ಮಾತಾಡಲಿ. ಆದರೆ ಈ ಥರದ ಮಾತುಗಳು ಕೂಡ ಕೇಳಿಬರುತ್ತೆ ಅವಾಗವಾಗ. ನೀವೀಗ ಅನ್ಕೊಳ್ಳಿ, ಇಲ್ಲಿ ನ್ಯಾಯಾಲಯದಲ್ಲಿ ಯಾರೂ ಇಲ್ಲ, ಯಾರೂ ಕೂತಿಲ್ಲ ಅಂತ. ಇವಾಗ ಜಡ್ ಸಾಹೇಬ್ರ ಜಾಗದಲ್ಲೂ ಯಾರೂ ಕೂತಿಲ್ಲ ಅಂತಾನೆ ಅನ್ಕೊಳ್ಳಿ. ನೀವು ಕ್ಲರ್ಕ್ ಕೂಡ ಇಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಬರೀ ಕ್ಯಾಮ್ರಾಮನ್ ರಜತ್ ಹಾಗೆ ರಾಹುಲ್ ಗಾಂಧಿ ಇದ್ದಾರೆ ಅನ್ಕೊಳ್ಳೋಣ. ನೀವು ಬರೀ ಅವ್ರ ಹತ್ರ ಇಷ್ಟನ್ನು ಮಾತ್ರ ಕೇಳಿ. ಒಂದು ಪಾಯಿಂಟ್ ಇದೆ ಮತ್ತೆ 2ನೇ ಪಾಯಿಂಟ್ ಇದೆ. ಮೊದಲನೇ ಪಾಯಿಂಟ್, ದೇಶದಲ್ಲಿ ಕೊರೋನಾ ಸಂಕಟ ಎದುರಾದಾಗ ಬನ್ನಿ ನಮ್ಮ ಹಿಂದೂಸ್ತಾನದಲ್ಲೇ ನಾವು ವ್ಯಾಕ್ಸಿನ್ ತಯಾರು ಮಾಡೋಣ ಅಂತ ಹೇಳೋದನ್ನ ಬಿಟ್ಟು ವಿದೇಶದಿಂದ ವ್ಯಾಕ್ಸಿನ್ ತರ್ಸೋಣ ಅಂತ ಮತ್ತೆ ಮತ್ತೆ ಯಾಕೆ ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಂತ ಈ ಪ್ರಶ್ನೆ ಕೇಳಿ. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಎಲ್ಲರಿಗೂ ಹೇಳಿದಾಗ ಬನ್ನಿ ನಾವು ಪ್ರತಿಯೊಬ್ಬ ನಾಗರಿಕರಿಗೂ ಡಿಜಿಟಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹೇಳ್ಕೊಡ್ತೀವಿ ಅಂತ, ಯಾಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅವ್ರು ನಿಂತು ಈ ರೀತಿ ಹೇಳಿದ್ರು? ಇದು ಹಿಂದೂಸ್ತಾನ, ಎಲ್ಲಾರ್ಗೂ ಇಲ್ಲಿ ಮೊಬೈಲ್ ಯೂಸ್ ಮಾಡೋದಕ್ಕೆ ಬರಲ್ಲ ಅಂತ. ಇದು ಹಿಂದೂಸ್ತಾನಕ್ಕೆ ಮಾಡಿದ ಅವಮಾನ ಅಲ್ವಾ? ನಾವಿವತ್ತು ಗೌರವದಿಂದ ಹೇಳ್ಕೋತೀವಿ. 2022ರಿಂದ ನೀವು UPI ಟ್ರಾನ್ಸಾಕ್ಷನ್ಸ್ನೆಲ್ಲ ನೋಡಿದ್ರೆ 124 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಸಾಧಾರಣ ಹಿಂದೂಸ್ತಾನ, ಹಳ್ಳಿಲ್ ಕೂತಿರೋ ಹಿಂದೂಸ್ತಾನದವರೇ UPI ಉಪಯೋಗಿಸಿದ್ದಾರೆ. ಹಿಂದೂಸ್ತಾನದ ಈ ಮುಂದುವರಿತಾ ಇರೋ ಹೆಜ್ಜೆ ರಾಹುಲ್ ಗಾಂಧಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಮತ್ತೆ ನಾನು ಹೇಳ್ತೀನಿ ಯಾಕೆ ಅವ್ರಿದ್ನೆಲ್ಲ ಒಪ್ಪಲ್ಲ. 2014ರಿಂದ ಮುಂಚೆ ಇಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ. ಬಡವ್ರಿಗೆ ಒಂದು ವೇಳೆ ಬ್ಯಾಂಕ್ ಅಕೌಂಟ್ ತೆಗಿಸ್ಬೇಕಾದ್ರೆ ಅವ್ರು ಯಾವತ್ತೂ ಬ್ಯಾಂಕ್ ಮೆಟ್ಲು ಹತ್ತಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಹತ್ರ ಯಾವ ಪೇಪರ್ಸೂ ಇರಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಇಡೋಷ್ಟು ದುಡ್ಡೂ ಇರಲ್ಲ. ನರೇಂದ್ರ ಮೋದಿ ಅವ್ರು ಹೇಳಿದ್ರು, ಬಿಡಿ ನಾವು ಮಿನಿಮಮ್ ಬ್ಯಾಲೆನ್ಸ್ನೂ ಕೇಳೋದಿಲ್ಲ, ನಾವು ಬ್ಯಾಂಕ್ ಅವ್ರನ್ನೇ ನಿಮ್ಮ ಮನೆ ಹತ್ರ ಕಳಿಸ್ತೀವಿ ಮತ್ತು ನಿಮ್ಮ ಅಕೌಂಟ್ ಓಪನ್ ಮಾಡಿಸ್ತೀವಿ ಅಂತ. ಓಕೆನಾ? 460 ಮಿಲಿಯನ್ ಬ್ಯಾಂಕ್ ಅಕೌಂಟ್ಸ್ ಓಪನ್ ಆಯಿತು. ಆಯ್ತಾ? 460 ಮಿಲಿಯನ್ ಅಕೌಂಟ್ಸ್ ಓಪನ್ ಆಯಿತು. 48 crores.
ಸೀದಾ ಭಾರತದ ತಿಜೋರಿಯಿಂದ ಆ ಅಕೌಂಟ್ಸ್ಗೆಲ್ಲ ದುಡ್ಡು ಹೋಯ್ತು. 80 ಲಕ್ಷ ಕೋಟಿ ದುಡ್ಡು ಎಲ್ಲಾರ್ಗೂ ಹೋಯ್ತು. ಸೀದಾ ಬಡವ್ರ ಅಕೌಂಟ್ಗೆ ಹೋಯ್ತು. ಈಗ ಪ್ರಶ್ನೆ ನಾನು ನಿಮ್ಮ ಹತ್ರನೇ ಬಿಟ್ಬಿಡ್ತೀನಿ. ಬ್ಯಾಂಕ್ ಅಕೌಂಟೇ ಇಲ್ಲದೆ ಹೋಗಿದ್ರೆ ಈ 80 ಲಕ್ಷ ಕೋಟಿ ರೂಪಾಯಿ ಎಲ್ಲಿಗೆ ಹೋಗ್ತಿತ್ತು? ಕಾಂಗ್ರೆಸ್ ಪ್ರಾಬ್ಲಮ್ ಇದೆ ನೋಡಿ. ಆದರೆ ಅವ್ರು ಹೇಳೋದೇನಂತಂದ್ರೆ ಇವೆಲ್ಲ ಏನ್ ನಡೀತಾ ಇದೆ ಇದು ಅಡಾನಿನ ಕಾಪಾಡೋದಕ್ಕೆ ನಡೀತಾ ಇರೋದು ಅಂತ. ಅವ್ರ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ತಡೀತಾ ಇದ್ದಾರೆ ಅಂತ. ನೋಡಿ, ಅವ್ರ ಲೀಡರ್ ಅನ್ಸತ್ತೆ ಯಾರು ಪಂಜಾಬ್ ಅಲ್ಲಿ ಬಹುಶಃ ಎಲ್ಲೋ ಹೇಳಿದ್ದಾರೆ, ಈ ಅಡಾನಿ ಅಂಬಾನಿ ಎಲ್ಲ ಒಂದು ಕಾರಣ ಅಷ್ಟೇ ಮೋದಿನ ಸಾಯಿಸ್ಬಿಡಿ ಅಂತ. ಅವ್ರ ಲೀಡರ್ ಹೇಳೋದನ್ನ ಕೇಳೋದು ರಾಹುಲ್ ಗಾಂಧಿ ಕರ್ತವ್ಯ, ಹಾಗಾಗಿ ನಡ್ಸ್ಕೊಡ್ತಾರೆ. ಅವ್ರ ಲೀಡರ್ ಏರ್ಪೋರ್ಟ್ ಅಲ್ಲಿ ಕೂತು ಹೇಳಿದ್ದಾರೆ, ಆ ಏರ್ಲೈನ್ ಹತ್ರ ಹೇಳಿದ್ದಾರೆ ಮೋದಿ ಕತೆ ಬಯಲ್ ಮಾಡ್ತೀನಿ ಅಂತ. ಪ್ರಜಾಪ್ರಭುತ್ವ ತಾಕತ್ನ ನೋಡಿದ್ದೀರಾ ನೀವು? ನೀವೇ ನಿಮ್ ಕೈಯಾರೆ ಆಯ್ಕೆ ಮಾಡಿರುವಂಥ ಪ್ರಧಾನ ಮಂತ್ರಿಗಳನ್ನ ಕಾಂಗ್ರೆಸ್ ಕಡೆಯವರು ನೇರವಾಗಿ ಕೊಲ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಮತ್ತೆ ನಿಮ್ಮ ಪ್ರಧಾನ ಸೇವಕರು ಮುಗುಳ್ನಗೆ ಬೀರ್ತಾ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಧಾನ ಸೇವಕರ ಮೃತ ತಾಯಿ ಹಾಗೂ ಮೃತ ತಂದೆಯ ಬಗ್ಗೆ ಅಪಹಾಸ್ಯ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಅವರ 100 ವರ್ಷದ ತಾಯಿ ಸತ್ತೋದ್ರು. ಅದಾದ್ಮೇಲೆ ಏನ್ ಮಾಡ್ತು ಕಾಂಗ್ರೆಸ್? ನಾನು ಇವತ್ತು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಕೂತಿರೋಂಥ ಎಲ್ಲ ಹುಡುಗ ಹುಡುಗಿರ್ಗೂ ನಿಮ್ಮ ತಂದೆಗೆ ಯಾರಾದ್ರೂ ಬೈದ್ರೆ, ನಿಮ್ಮಮ್ಮನ್ಗೆ ಯಾರಾದ್ರೂ ಬೈದ್ರೆ, ನಿಮ್ಮಲ್ಲಿ ಯಾರು ಸುಮ್ಮನೆ ಕೂತಿರ್ತೀರಾ? ಆದ್ರೆ ಮೋದಿ ಅವರು ಸುಮ್ಮನೆ ಕೂತಿದ್ದಾರೆ. ಯಾಕಂದ್ರೆ ಅವರು ಪ್ರಧಾನ ಸೇವಕರು. ವಿಷದ ಈ ಗುಟುಕನ್ನ ಅವರು ಪ್ರತಿದಿನ ಕುಡಿಬೇಕಾಗತ್ತೆ. ಮತ್ತೆ ಎಲ್ಲಿವರೆಗೂ ಮತ್ತೆ ಅಡಾನಿ ವಿಷಯ ಮಾತಾಡ್ಬೇಕಾದ್ರೆ ಒಂದ್ ವೇಳೆ ಅಪ್ಪಿತಪ್ಪಿ ನಿಮ್ಗೆ ರಾಹುಲ್ ಗಾಂಧಿ ಅವ್ರು ಸಿಕ್ಕಿದ್ರೆ ಅವ್ರ ಹತ್ರ ಈ 5 ವಿಷಯಗಳನ್ನ ಕೇಳಿ. ಪಾಯಿಂಟ್ ನಂಬರ್ 1, UPI ಸರ್ಕಾರಕ್ಕೆ ಅವ್ರ ತಾಯಿ ಮುಖ್ಯಸ್ಥೆ ಆಗಿದ್ರು. ಅವ್ರ ಸರ್ಕಾರ ಏನಾದ್ರೂ ಅಡಾನಿಗೆ 1000 ಕೋಟಿ ಲೋನ್ ಎಕ್ಸ್ಟೆಂಡ್ ಮಾಡಿದ್ರಾ ಅಂತ ಕೇಳಿ ನೀವು. 2ನೇ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಗೆಹ್ಲೋದ್ ಅನ್ನೋರ್ನ ತುಂಬಾ ಗೌರವಿಸ್ತಾರೆ. ಗೆಹ್ಲೋದ್ ಅವ್ರ ಜೊತೆಗೆ ಈ ರಾಹುಲ್ ಗಾಂಧಿ ಅವರು 7,000 ಕೋಟಿಯ ಇಂಡಸ್ಟ್ರಿಯಲ್ ಪ್ಯಾಕೇಜ್ನ ಅಡಾನಿ ಅವರು ರಾಹುಲ್ ಗಾಂಧಿ ಆಶೀರ್ವಾದದ ಜೊತೆ ಮಾಡಿದ್ರಾ? 3ನೇ ಪ್ರಶ್ನೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರಲ್ವಾ, ಅವ್ರ ಮಾಧ್ಯಮದಿಂದ ಛತ್ತೀಸ್ಗಢಲ್ಲಿ ಕೋಲ್ ಕೆಲ್ಸಗಳನ್ನ ಮಾಡೋದಕ್ಕೆ ಅಡಾನಿ ಅವರ ಸಮ್ಮುಖದಲ್ಲಿ ವಿಶೇಷ ಸೌಲಭ್ಯಗಳು ಸಹಾಯ ಮಾಡೋದೆಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಿತ್ತಾ? 4ನೇ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೆ, 1990ರ ದಶಕದಲ್ಲಿ ಚಿಮನ್ಲಾಲ್ ಅವರು ಪೋರ್ಟ್ ಮಾಡೋದಕ್ಕೋಸ್ಕರ ಗುಜರಾತಲ್ಲಿ ಸ್ವಲ್ಪ ಜಮೀನ್ ಕೊಟ್ಟಿದ್ರು. ಆಗ ಮನಮೋಹನ್ ಸಿಂಗ್ ಅವರು ವಿತ್ತ ಮಂತ್ರಿಯಾಗಿದ್ರಾ? 5ನೇ ಪ್ರಶ್ನೆ, 1985ನಲ್ಲಿ ಎಕ್ಸಿಮ್ ಪಾಲಿಸಿನ ರಾಜೀವ್ ಗಾಂಧಿ ಅವ್ರು ಮಾಡಿದ್ರು, ಮತ್ತೆ ಅಡಾನಿ ಅವರು ಟ್ರೇಡಿಂಗ್ ಹೌಸ್ ಆಗಿದ್ರು. ಈ ರಾಜೀವ್ ಗಾಂಧಿ ಯಾರು? ಮೊದಲು 5 ಪ್ರಶ್ನೆಗಳನ್ನ ಕೇಳಿ ಸಾಕು. ಈ ಎಲ್ಲ ಮಾತನ್ನ ಅಡಾನಿ ಅವರೇ ಆಪ್ಕೆ ಅದಾಲತ್ನಲ್ಲಿ ಹೇಳಿದ್ರು, ಇಂತಿಂತವ್ರು ಕೊಟ್ಟಿದ್ರು ಅಂತ. ಹೌದಾ? ಅಂದ್ರೆ ಜನಗಳಿಗೆ ಗೊತ್ತಿದೆ, ನ್ಯಾಯಾಲಯಕ್ಕೆ ಗೊತ್ತಿದೆ, ಕಟ್ಕಟ್ಟೆನಲ್ಲಿ ಕೂತಿರುವಂತ ಈ ಹೆಂಗ್ಸ್ಗೂ ಗೊತ್ತಿದೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಅದು ರಾಹುಲ್ ಗಾಂಧಿಗೆ ಮಾತ್ರ. ಇದನ್ನು ಯಾರೋ ಒಬ್ರು ಕಾಂಗ್ರೆಸ್ನ ರಾಜಕಾರಣಿ ಬರೆದಿರೋದು. ಸ್ಮೃತಿಯವರು ಕರುಣೆ ತೋರಿಸ್ಬೇಕು, ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರೇ ಬರ್ದಿರೋದಾ? ರಾಹುಲ್ ಮುಂದೆ ಪೆಟ್ಟಾಗೋದನ್ನ ತಡ್ಕೋತಾರೆ, ಈಗಾಗಿರೋ ತಡ್ಕೊಳಕ್ ಬಿಡಿ. ಕಾಂಗ್ರೆಸ್ ಅವರೇ ಬರ್ತಿರೋದಾ? ಯಾರ ಶೂರವೀರ? ಅವ್ರ ಹೆಸರು ಹೇಳಕ್ಕಾಗಲ್ಲ, ಅವ್ರು ನನ್ನ ಫ್ರೆಂಡು, ಆದ್ರೆ ಅವರೇ ಇದನ್ನು ಬರ್ದಿದ್ದು. ನನಗೆ ಖುಷಿ ಆಯ್ತು. ಸ್ಮೃತಿ ಯಾರು ಅನ್ನೋದ್ರಿಂದ ಸ್ಮೃತಿ ನನ್ನ ಮೇಲೆ ದಯೆ ತೋರಿಸು ಅನ್ನೋರ್ಗೂ ನಾನು 9 ವರ್ಷದಲ್ಲಿ ತಲುಪಿದ್ದೀನಿ. ಆದ್ರೆ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗಲ್ಲ. ಮತ್ತೆ ನೀವು ಕರುಣೆನೂ ತೋರಿಸಲ್ಲ. ನಾನಂತೂ ಅವ್ರಿಗೆ ಆಮಂತ್ರಣ ಕೊಡಬೇಕು ಅಂತಿದ್ದೀನಿ, ಬನ್ನಿ ಸ್ವಲ್ಪ ದಿನ ನಮ್ಮ ಜೊತೆಗೆ ಅಮೇಠಿನಲ್ಲಿ ಕಳೀರಿ ಅಂತ.